ಓ ನೇತ್ರ ಟಿವಿ ನೋಡ್ತಾ ಇದೆಯಾ? ಪಾಪು ಅಲ್ಲೇ ಮಲ್ಕೊಬಿಟ್ಲು. ಇರು ಅವಳ ರೂಮಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ. ಹಾಂ ಆಯಿತು. ಅದೊಂದು ಯಾವಾಗಲೂ ನಮ್ಮ ಮಧ್ಯೆ ಒಳ್ಳೆ ಪಾಪು 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 ಅಂತ. ಏನಿದು ನಮ್ಮ ರೂಮ್ ಕರ್ಕೊಂಡು ಹೋದ್ರಲ್ಲ, ನಮ್ಮ ರೂಮಲ್ಲಿ ಮಲಗಿಸ್ತಾರ ಆ ಮಗುನ? ಏನು ರಾಕೇಶ್, ನಮ್ಮ ರೂಮಲ್ಲಿ ಮಲಗಿಸ್ಬಿಟ್ಟು ಬಂದ್ರ ಪಾಪುನ? ಹೌದು, ಮತ್ತೆ ಇನ್ನೇನು ಮಲಗಿಸ್ಲಿ? ಅಲ್ಲ, ಅತ್ತೆ ಅವ್ರ ರೂಮ್ ಇತ್ತಲ್ವಾ, ಅಲ್ಲೇ ಅಲ್ವಾ ಮಲ್ಕೋತಾ ಇದ್ದಿದ್ದು, ಅದಕ್ಕೆ ಕೇಳಿದೆ. ಏನತ್ರ ಹೀಗೆ ಕೇಳ್ತಿದ್ಯಾ? ಚಿಕ್ಕ ಮಗು, ಆ ಮಗು ಒಂದೇ ಮಲ್ಕೊಳುತ್ತೆ ರೂಮಲ್ಲಿ. ಹಾಂ, 2 ವರ್ಷದ ಕಂದ ಅದು ನಮ್ಮ ಜೊತೆ ಮಲ್ಕೊಳುತ್ತೆ ಬಿಡು. ಸರಿ. ನೇತ್ರ ಅಡುಗೆ ಏನು ಮಾಡಿದ್ಯಾ? ಹೊಟ್ಟೆ ಹಸುವಾಗ್ತಿದೆ. ಅಪ್ಪ ಅಮ್ಮನ ಬಸ್ಸಲ್ಲಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಸಾರಿ ರಾಕೇಶ್, ನಾನೇನು ಮಾಡಿಲ್ಲ. ನಂಗೆ ತುಂಬ ಬೇಜಾರಾಗಿತ್ತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನಾನೇನು ಅಡುಗೆ ಮಾಡಿಲ್ಲ. ಹೌದಾ, ಆಯ್ತು. ಓಕೆ, ನಾನು ಹೋಟ್ಲಿಂದ ತೊಗೊಂಬಂದ್ಬಿಡ್ತೀನಿ. ಕೂತಿರು, ಇಷ್ಟೊತ್ತಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಗುತ್ತೆ, ಯಾಕೆ ಸಿಗಲ್ಲ? ಈಗ ಟೈಮ್ 8 ಗಂಟೆ ಅಷ್ಟೇ, 10 ಗಂಟೆ 12 ಗಂಟೆ ತನ್ಕೊಂಡು ಸಿಗುತ್ತೆ. ಹೋಗಿ ತೊಗೊಂಡು ಬನ್ನಿ. ನಾನು ನಾನ್ ವೆಜ್ ಏನಾದರೂ ತೊಗೊಂಡು ಬನ್ನಿ. ಆಯ್ತು, ತರ್ತೀನಿ ಬಿಡು. ಓಹ್, ಅಡುಗೆ ಮಾಡಿ ಇಟ್ಟಿರ್ತಾಳೆ, ಬಂದು ತಿನ್ಬಿಡೋಣ ಅಂತ ಬಂದೇನೋ. ಏನು ಅಂದ್ಕೊಂಡಿದ್ದಾನೆ ಇನ್ನು ನನ್ನ? ಹಾಂ, ಮದುವೆಗೆ ಹೊಸ್ತು ಸುಮ್ಮನೆ ಏನೇನೋ ಮಾತಾಡಬಾರ್ದು ಅಂತ ಬಾಯಿ ಮುಚ್ಕೊಂಡು ಕೂತಿದ್ದೀನಿ. ಹಾಗಂತ ನನಗೇನು ಮಾತಾಡೋಕ್ಕೆ ಬರಲ್ಲ ಅಂದ್ಕೊಬಿಟ್ಟಿದ್ದಾನೆ ಇವನು, ಇವ್ರ ಅಮ್ಮನು. ಹಾಂ, ನನಗೆ ಆರ್ಡ್ರ್ ಮಾಡಿಬಿಟ್ಟು ಹೋಗ್ತಾಳೆ ಅವಮ್ಮ, ಆ ಮುದುಕಿ. ಏನು ಮನೆ ಕೆಲಸದವಳು ಅಂದ್ಕೊಂಡಿದ್ದಾಳೆ, ಮನೆ ಕ್ಲೀನಾಗಿ ಇಟ್ಕೋಬೇಕು, ಹಾಗೆ ಹೀಗೆ. ನನ್ನ ಮಗ ಹೊರಗಡೆ ತಿಂದು ಅಭ್ಯಾಸ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಅಭ್ಯಾಸ ಇಲ್ಲ? ಅಲ್ಲೆಲ್ಲ ಆಫೀಸಿಗೆ ಬಂದಾಗ ಕ್ಯಾಂಟೀನೆಲ್ಲ ತಿನ್ನಲ್ವಾ? ಈಗ ಹೋಗ್ಲಿಲ್ವ ತರಕ್ಕೆ? ನನಗೆ ಹೆಂಗೆ ಅಭ್ಯಾಸ ಮಾಡಿಸ್ಬೇಕು ಎಲ್ಲ ಅಂತ ಚೆನ್ನಾಗಿ ಗೊತ್ತು. ನಿದ್ರೆ ತಂದು ಇಟ್ಟಿದ್ದೀನಿ, ತಟ್ಟೆಗಾದ್ರೂ ಹಾಕೋ ಬರ್ತೀವಿ ಏನು? ಹಾಂ, ಹಾಕ ಬರ್ತೀನಿ. ಏನು ನೇತ್ರ, ಚೆನ್ನಾಗಿದೆ ಟೇಸ್ಟು? ಹಾಂ ರಾಕೇಶ್, ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ನಾನ್ ವೆಜ್ ಕೇಳಿದ್ದಕ್ಕೆ ಅದನ್ನೇ ತಂದು ಕೊಟ್ರಲ್ಲ, ಅದಕ್ಕೆ. ನೀವೇನು ಕೇಳ್ತೀವಿ ಅದನ್ನೇ ತಾನೇ ತಂದುಕೊಡ್ಬೇಕು, ಇಷ್ಟಪಟ್ಟು ತಿನ್ನೋ ಅಷ್ಟೇ. ನೋಡಿ ನೇತ್ರ, ನಾಳೆಯಿಂದ ನೀನೇ ಅಡುಗೆ ಮಾಡು. ನನಗೆ ಹೊರಗಡೆ ಎಲ್ಲ ಆಗಲ್ಲ. ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಡುಗೆ ಮಾಡೋಕ್ಕೆ ಅಂತ ನಾನು ತೊಗೊಂಡು ಬಂದಿದ್ದೀನಿ ಇದೊಂದು ಸತಿ. ಆಯಿತಾ, ನಾಳೆಯಿಂದ ಬೆಳಿಗ್ಗೆ ನೀನೇ ಮಾಡು. ಓಕೆ? ಆಯ್ತಾಯ್ತು. ಸರಿ, ಅದೇನೋ ಮಾತಾಡಬೇಕು ಅಂದ್ರಲ್ಲ, ಏನು ಹೇಳಿ? ಊಟ ಮಾಡು ಫಸ್ಟು, ಆಮೇಲೆ ಮಾತಾಡೋಣ. ಏನು ಹೇಳಿ? ಅವಾಗಲಿಂದ ಮಾತಾಡಬೇಕು ಅಂತಿದ್ದೀರಾ, ಆದರೆ ಅದೇನು ಅಂತಾನೆ ಹೇಳ್ತಾ ಇಲ್ವಲ್ಲ? ಅದು ನೇತ್ರ, ನಿನ್ನ ಹತ್ರ ಆ ಮಗು ವಿಷಯ ಮಾತಾಡಬೇಕಿತ್ತು. ಏನು ವಿಷಯ? ಅವ್ರ ಅಪ್ಪ ಅಮ್ಮನ ಹತ್ರ ಕಳಿಸೋ ವಿಷಯನಾ? ಅದಾದರೆ ಮಾತ್ರ ಮಾತಾಡಿ, ಬೇರೆದಾದ್ರೆ ನನ್ನ ಹತ್ರ ಮಾತಾಡ್ಬಿಡಿ. ಯಾಕೆ ಹೀಗೆ ಮಾಡ್ತಿದ್ಯಾ ನೇತ್ರ? ಪಾಪ ಮಗು, ಆ ಮಗು ಮೇಲೆ ನಿಂಗೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಪಾಪ ಅನ್ಸಲ್ವಾ ಮಗು ನೋಡಿದ್ರೆ? ಒಳ್ಳೆ ಕಥೆ ಆಯ್ತಲ್ಲ ರೀ ನಿಮ್ಮದು. ಹಾಂ, ಅವ್ರ ಅಪ್ಪ ಅಮ್ಮ ಆರಾಮಾಗಿದ್ದಾರೆ, ನಾವ್ಯಾಕೆ ಅಯ್ಯೋ ಅನ್ಕೋಬೇಕು, ನಾವ್ಯಾಕೆ ಪಾಪ ಅನ್ಸ್ಕೋಬೇಕು? ಸುಮ್ಮನೆ ನನಗೇನೇನೋ ಹೇಳಿ ತಲೆ ತಿನ್ಬೇಡಿ. ಆ ಮಗು ಬಗ್ಗೆ ಗೊತ್ತಾದ್ರೆ ನಿನಗೆ ಪಾಪ ಅನಿಸುತ್ತೆ. ಏನದು? ಪಾಪ ಆ ಮಗುನ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡಿ ಅಂತಿದೆಯಲ್ಲ, ಎಲ್ಲಿ ಕರ್ಕೊಂಡೋಗಿ ಬಿಡೋದು ನೇತ್ರ? ಯಾಕೆ, ಅವ್ರ ಅಪ್ಪ ಅಮ್ಮ ಇಲ್ವಾ? ಇಲ್ಲ ನೇತ್ರ, ನಮ್ಮ ಅಣ್ಣ ನಮ್ಮದಕ್ಕೆ ಪಾಪು ಹುಟ್ಟಿದಾಗ ಚಿಕ್ಕ ಮಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಹೋಗಿದ್ರು. ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಸತ್ತೋದ್ಮೇಲೆ ಆ ಮಗುನ ನಾವೇ ನೋಡ್ಕೋತಾ ಇರೋದು. ಪಾಪ ಆ ಮಗುಗೆ ಯಾರಿದ್ದಾರೆ ಹೇಳು? ಅಪ್ಪ ಅಮ್ಮ ಇಲ್ಲ ನೇತ್ರ. ಯಾವ ತಂದೆ ತಾಯಿ ಆದರೆ ಈ ಚಿಕ್ಕ ಮಗುನ ಬಿಟ್ಬಿಟ್ಟಿರ್ತಾರೆ ಹೇಳು? ಅವ್ರು ಇಲ್ಲದೆ ಇರೋದಕ್ಕೆ ತಾನೇ ನಾವು ನೋಡ್ಕೋತಿರೋದು. ಯಾವ ತಂದೆ ತಾಯಿ ಆದರೂ ಇಷ್ಟು ಸಣ್ಣ ಮಗುನ ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇರೋಕ್ಕಾಗುತ್ತಾ ಹೇಳು? ಏನು ಹೇಳ್ತಿದ್ದೀರಾ ರಾಕೇಶ್? ಹಾಗಾದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಇಲ್ವಾ? ಇಲ್ಲ ನೇತ್ರ, ಅವ್ರು ಇದ್ದಿದ್ರೆ ಪಾಪನ ನಾನು ಇಷ್ಟು ಕಷ್ಟಪಟ್ಟು ಸಾಕೋ ಅವಶ್ಯಕತೆ ಇರ್ತಿತ್ತಾ? ಪಾಪ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಆ ಮಗು ಮನೆಗೆ ಬಂದಾಗ್ಲಿಂದನೂ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ತಂದೆ ತಾಯಿ ಇಲ್ದಿರೋ ಮಗು ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ದಾರೆ ಗೊತ್ತಾ? ಹೌದಾ? ಹೌದು ನೇತ್ರ, ನೀನು ಯಾವಾಗಲೂ ಆ ಮಗು ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಆ ಮಗುನ ಕಳಿಸ್ಬಿಡಿ ಅನ್ನೋದು ಕೇಳಿ ನಂಗೆ ತುಂಬ ಬೇಜಾರಾಗೋಯ್ತು. ಅದಕ್ಕೆ ಹೇಳೋಣ ಅಂತ ಅಂದ್ಕೊಂಡೆ. ಪಾಪ ಆ ಮಗು ಎಲ್ಲಿ ಹೋಗುತ್ತೆ? ಆ ಮಗುಗೆ ಇನ್ಯಾರೂ ಇಲ್ಲ ನೇತ್ರ. ಅಮ್ಮ ನನ್ನ ಮದುವೆಗೆ ಮುಂಚೆನೇ ಹೇಳಿದರು, ನೋಡು ನಿನ್ನ ಬಗ್ಗೆ ಯೋಚನೆ ಮಾಡಬೇಡ, ದಯವಿಟ್ಟು ಈ ಮಗು ಬಗ್ಗೆ ಯೋಚನೆ ಮಾಡು, ಈ ಮಗುಗೆ ತಾಯಿ ಆಗುವಂಥ ಹೆಣ್ಣನ್ನು ಹುಡ್ಕೊಂಡು ಕರ್ಕೊಂಡು ಬಾ ಅಂತ. ಆದರೆ ನಾನು ಹೇಳಿದೆ ನಮ್ಮ ಅಮ್ಮಂಗೆ ಧೈರ್ಯವಾಗಿ, ಅಮ್ಮ ನೇತ್ರ ತುಂಬ ಒಳ್ಳೆಯವಳು, ಅವಳ ಮಗುನ ಚೆನ್ನಾಗಿ ನೋಡ್ಕೋತಾಳೆ, ಅದೇ ಧೈರ್ಯದ ಮೇಲೆ ನಾನು ಅವಳ ಮದುವೆ ಆಗ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರನೇ ನಾನು ಆಫೀಸಲ್ಲೆಲ್ಲ ಪದೇ ಮಗು ವಿಷಯ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೇತ್ರ. ಏನು ಹೇಳ್ತಿದ್ದೀರಾ? ಮತ್ತೆ ನೀವು ಯಾಕೆ ಈ ವಿಷಯ ನನ್ನ ಹತ್ರ ಮೊದಲೇ ಹೇಳಲಿಲ್ಲ? ಹೇಗೆ ಹೇಳೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ ನೇತ್ರ. ತುಂಬ ಬೇಜಾರು ನಂಗೆ ನಮ್ಮ ಅಣ್ಣನ ಮತ್ತಿನ ನೆನೆಸ್ಕೊಂಡ್ರೆ. ಅವ್ರು ಇಲ್ಲ ಅನ್ನೋದನ್ನ ನಾನು ಈಗಲೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಪಾಪ ಆ ಮಗು ತಂದೆ ತಾಯಿ ಇಲ್ಲ ಅನ್ನೋ ನೋವಲ್ಲಿ ಬೆಳಿಬಾರ್ದು. ನಾನು ನೀನು ತಂದೆ ತಾಯಿಯಾಗಿ ಆ ಮಗುನ ಸಾಕಬೇಕು, ಅದೇ ನಮ್ಮ ಅಪ್ಪ ಅಮ್ಮನ ಆಸೆ. ಅವ್ರ ಪಾಪ ಇನ್ನೆಷ್ಟು ವರ್ಷ ಇರ್ತಾರೋ ಏನೋ, ಅವ್ರಿಗೆ ಆಲ್ರೆಡಿ ವಯಸ್ಸಾಗಿದೆ. ಇನ್ಮೇಲೆ ಆ ಮಗು ಜವಾಬ್ದಾರಿ ನಾವು ತೊಗೋಬೇಕು, ನಾವು ಆ ಮಗುನ ನೋಡ್ಕೋಬೇಕು. ಅದೇ ನಮ್ಮ ಅಪ್ಪ ಅಮ್ಮನ ಆಸೆ. ಅದೇ ಆಸೆಯಲ್ಲೇ ನಮ್ಮ ಅಮ್ಮ ನನ್ನ ಮದುವೆ ಮಾಡಬೇಕು ಅಂತ ಹುಡುಗಿನೇ ಸಿಗಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಆದರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂದಾಗ ನಮ್ಮಮ್ಮ ತುಂಬ ಅದ್ರ ಬಗ್ಗೆ ಮಾತಾಡಿದ್ರು. ಮಗು ಬಗ್ಗೆ ಯೋಚನೆ ಮಾಡು, ಒಂದು ಒಳ್ಳೆ ಹೆಣ್ಣು ಕತ್ತ ಮದುವೆ ಆಗ್ಬೇಕು ನೀನು, ಆ ಮಗು ನೋಡ್ಕೊಳ್ಳುವಂಥ, ಆ ಮಗುಗೆ ತಾಯಿ ಆಗುವಂಥ ಹೆಣ್ಣು ಬೇಕು ಅಂತ. ನಾನು ಅದೆಲ್ಲ ಗುಣ ನಿಮ್ಮಲ್ಲಿ ಇದೆ ಅಂತ ನಮ್ಮ ಅಮ್ಮಂಗೆ ಹೇಳಿದ ಮೇಲೆ ನಾವು ಒಪ್ಕೊಂಡಿದ್ದು. ಆದರೆ ನೀವು ಈ ರೀತಿ ನಡ್ಕೋತಿರೋದು ತುಂಬ ಭಯ ಅನಿಸ್ತಿದೆ ನನಗೆ ನೇತ್ರ. ಏನು ಮಾತಾಡ್ತಿದ್ದೀರಾ ರಾಕೇಶ್? ಇದನ್ನೆಲ್ಲ ನೀವು ನನ್ನ ಮೊದಲೇ ಹೇಳ್ಬೋದಿತ್ತಲ್ವಾ? ಹಾಂ, ಅವಾಗ ನಾನು ಈ ಥರ ಎಲ್ಲ ಯಾಕೆ ನಡ್ಕೋತಿದ್ದೆ? ನಾನೇನೋ ಇರೋ ಅಪ್ಪ ಅಮ್ಮ ಇದ್ದಾರೆ, ಈ ಮಗು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಇಲ್ಲದೆ ಇರೋದು ನಮಗೆ ಏನಕ್ಕೆ, ನಾವ್ಯಾಕೆ ನೋಡ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನೀವು ಮೊದಲೇ ಹೇಳಿದರೆ ನಾನು ಆ ಥರ ಎಲ್ಲ ನಡ್ಕೋತಿರಲಿಲ್ಲ ಅಲ್ವಾ? ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ನನ್ನ ಮೇಲೆ ಹೇಳಿಬಿಡಿ.
ಹೌದು ನೇತ್ರ ಐ ಆಮ್ ವೆರಿ ಸಾರಿ. ನಾನೇ ನಿಮ್ಮ ಹತ್ರ ಹೇಳಬೇಕಿತ್ತು. ನಾನು ನಿಮ್ಮ ಹತ್ರ ಹೇಳಿದ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಇನ್ಮೇಲಾದ್ರೆ ಆ ಮಗುನ ತಾಯಿ ಥರ ನೋಡ್ಕೋತೀರಲ್ವಾ ನೇತ್ರ? ಹಾಂ 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 ರಾಕೇಶ್, ನೋಡ್ಕೋತೀನಿ. ಥ್ಯಾಂಕ್ ಯು ನೇತ್ರ, ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಅವ್ರು ನಿಮ್ಮ ಮೇಲೆ ಇಟ್ಟು ನಂಬಿಕೆನ ಉಳಿಸ್ಕೊಳ್ಳಿ ನೇತ್ರ. ನಮ್ಮಮ್ಮಂಗೆ ತುಂಬ ಇದು ಎಲ್ಲ ವಿಷಯದಲ್ಲೂ ತುಂಬ ಸ್ಟ್ರಿಕ್ಟ್ ಅವರು. ಮನೆ ಕೆಲಸ ಆಗಲಿ, ಮನೆ ಕ್ಲೀನಿಂಗ್ ಆಗಲಿ, ಬೇರೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಮಗು ವಿಷಯದಲ್ಲಂತೂ ಅವ್ರು ಕಾಂಪ್ರಮೈಸೇ ಆಗಲ್ಲ. ಮಗು ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ಹೇಳಿದ್ದಕ್ಕೆ ಅವ್ರು ಈ ಮದುವೆಗೆ ಒಪ್ಕೊಂಡಿರೋದು. ದಯವಿಟ್ಟು ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ರಾಕೇಶ್, ಆಯಿತು. ನನಗೂ ಗೊತ್ತಿರಲಿಲ್ಲ ಅಲ್ವಾ ಆ ಮಗುಗೆ ಅಪ್ಪ ಅಮ್ಮ ಇಲ್ಲ ಅಂತ. ಅರ್ಥ ಆಯಿತು ಬಿಡಿ. ನನಗೂ ಸಿಚುವೇಶನ್ ಏನು ಅಂತ ಇವಾಗ ಅರ್ಥ ಆಯಿತು. ಇಷ್ಟೊತ್ತು ನಾನು ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ರ ಬಗ್ಗೆ ಏನೂ ಅರ್ಥನೇ ಆಗ್ತಿಲ್ವಲ್ಲ ಅಂತ. ಈಗ ನೀವು ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು. ಆದರೆ ಈ ವಿಷಯ ನೀವು ಮುಂಚೆನೇ ಹೇಳಿದ್ರೆ ಇಷ್ಟೆಲ್ಲ ಮಿಸ್ಟೇಕ್ ಆಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಹೌದು ನೇತ್ರ, ನಾನು ಮೊದಲೇ ಹೇಳಬೇಕಿತ್ತು. ನನ್ನ ಅದು ಹೇಗೋ ಏನು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲನೂ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಕೊಂಡಾಗೆಲ್ಲ ಏನೇನೋ ಆಗೋಯ್ತಿತ್ತು. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಸರಿ ಆಯಿತು, ಬನ್ನಿ ಮಲ್ಕೊಳ್ಳಿ. ಹಾಂ, ನಿಮ್ಮ ಮಲ್ಕೋ. ನಾನು ಬಂದೆ. ಡೋರೆಲ್ಲ ಕ್ಲೋಸ್ ಮಾಡಿ ಲೈಟ್ ಆಫ್ ಮಾಡಿ ಬರ್ತೀನಿ. ಓಕೆ ರಾಕೇಶ್. ಏನು, ಈ ಮಗುಗೆ ಅಪ್ಪ ಅಮ್ಮ ಇಲ್ವಾ? ಛೇ, ಏನು ಮಾಡೋದೀಗ? ಅಲ್ಲ, ಅವ್ರ ಅಪ್ಪ ಅಮ್ಮ ಇದ್ದಾರೆ. ಈ ಮಗುನ ಹೇಗಾದರೂ ಮಾಡಿ ಅವ್ರ ಮನೆ ಕಳಿಸ್ಬಿಡ್ಬೇಕು. ಹೇಗಾದರೂ ಈ ಮನೆಯಿಂದ ಈ ಮಗುನ ಓಡಿಸ್ಬೇಕು ಅಂತ ಅಲ್ಲ ಅಂದ್ಕೊಂಡೆ. ಈಗ ಅವ್ರ ಅಪ್ಪ ಅಮ್ಮನ ಇಲ್ಲಾಂದರೆ ಈ ಮಗುನ ಎಲ್ಲಿ ಕಳಿಸ್ತೀನಿ ನಾನು? ಒಳ್ಳೆ ಕತೆ ಆಯ್ತಲ್ಲ. ಅಂದರೆ ಇನ್ಮೇಲೆ ಈ ಮಗುನ ನಾವೇ ನೋಡ್ಕೋಬೇಕು. ಓಹೋ, ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಇವನು. ಈ ಮಗುಗೆ ತಾಯಿ ಬೇಕು ಅಂತ ನಾನು ಮದುವೆ ಮಾಡ್ಕೊಂಡಿದ್ದಾನೆ ಅಷ್ಟೇ. ಇದು ಮೊದಲೇ ಹೇಳಿಬಿಟ್ರೆ ಎಲ್ಲಿ ನನ್ನ ಮದುವೆಗೆ ಒಪ್ಕೊಳ್ಳಲ್ವ ಅಂತ ನಾಟಕ ಮಾಡ್ಕೊಂಡು ಹೇಳಿಲ್ಲ. ಏನಾಗಿದೆ ಈಗ ನನಗೆ? ನಾನು ಹೆಂಗೆಂಗೋ ಇರಬೇಕು, ಏನೇನೋ ಆಸೆ ಇಟ್ಕೊಂಡು ಇನ್ನೂ ಮದುವೆ ಆದೆ. ಆದರೆ ನನ್ನ ಕರ್ಮಕ್ಕೆ ಮದುವೆಗೆ ಮುಂಚೆನೇ ಅಲ್ಲ, ತಾಯಿ ಆಗೋಕ್ಕೆ ಮುಂಚೆನೇ ಈ ಮಗುಗೆ ತಾಯಿ ಆಗಬೇಕು. ಅಯ್ಯೋ, ಈ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ಇನ್ಮೇಲೆ ನಂದೇನಾ? ಈ ಅತ್ತೆ ಬೇರೆ ಸ್ಟ್ರಿಕ್ಟು, ಅದು ಇದು ಅಂತ ಹೇಳ್ತಿದ್ದಾನೆ. ಈ ಮಗು ಒಂದು ಕಡೆ ಆ ಅತ್ತೆ, ಒಂದು ಕಡೆ ಇವನು. ಛೇ, ನಾನು ಏನೇನೋ ಅಂದ್ಕೊಂಡು ಮದುವೆ ಆದೆ, ಆದರೆ ಇಲ್ಲಿ ಏನೇನೋ ಆಗ್ತಾ ಇದೆಯಲ್ಲಪ್ಪ ದೇವ್ರೆ. ಸರಿ, ಮಲ್ಕೊಳ್ಳೋಣ. ಓ ಸತ್ಯ, ನೇತ್ರ ಮಲ್ಕೊಂಡ್ಲಾ? ಪಾಪನೂ ಮಲ್ಕೊಂಡಿದೆ. ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಆದರೆ ಅವಳಿಗೆ ಸತ್ಯ ಗೊತ್ತಾದರೆ ಅದು ಯಾವ ಥರ ಯಾಕೆ ಮಾಡ್ತಾಳೋ ಗೊತ್ತಿಲ್ಲ. ಸದ್ಯಕ್ಕೇನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಪಾಪಕ್ಕೆ ಅಪ್ಪ ಅಮ್ಮ ಇಲ್ಲ, ನಾವೇ ನೋಡ್ಕೋಬೇಕು ಅಂತ ಹೇಳಿರೋದ್ರಿಂದ ಹೆಂಗೋ ಸಮಾಧಾನ ಮಾಡ್ಕೊಂಡಿರ್ತಾಳೆ. ಇಲ್ಲ ಅಂದರೆ ನಿಜ ಹೇಳಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಈ ಮಗು ನಂದೆ. ಮೊದಲನೇ ಹೇಳ್ತಿದ್ದು ನಂಗೆ ಡೈವರ್ಸ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅವಳು ಸರಿಯಾಗಿ ಅದನ್ನು ತೊಗೊಳ್ಳಲ್ಲ. ತುಂಬ ಬೇಜಾರು ಮಾಡ್ಕೊಬಿಡ್ತಾಳೆ. ಮುಂದೆ ಏನಾದರೂ ಬೇರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ. ಸದ್ಯಕ್ಕೆ ಇದೇ ಥರ ಮ್ಯಾನೇಜ್ ಮಾಡೋಣ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.